ಒಂದು ಸೆಕೆಂಡ್ ಮೊಬೈಲ್ ಹೇಳ್ಕೊಡಿ ಸರ್ ಒಂದು ನಿಮಿಷ. ತಪೋವನದ ಶ್ರೀಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸದ ವಿಷಯ ವ್ಯೋಮಕಾಯ ಅಲ್ಲಮ ಪ್ರಭುದೇವರು. ಇದಕ್ಕೆ ವಿಷಯಕ್ಕೆ ಹೋಗೋಕ್ಕಿಂತ ಮುಂಚಿನ ಕೆಲವು ಕರ್ತವ್ಯಗಳನ್ನು ನಾನು ಪೂರೈಸಬೇಕಾಗಿದೆ. ಬಂದವರ ಓಣಿಯಿಂದ, ಅನುಭವ ಮಂಟಪದಿಂದ ಇಲ್ಲಿಯವರೆಗೂ ರಘು ಹಳಕಟ್ಟಿ ಭವನದವರೆಗೂ ಯಾರು ವಚನ ಸಾಹಿತ್ಯವನ್ನು ಉಳಿಸಿ ಬೆಳೆಸಲಿಕ್ಕೆ ಆತ್ಮಾರ್ಪಣೆ ಮಾಡಿಕೊಂಡಾರೋ ಅವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಶರಣರು ರಾಷ್ಟ್ರಪ್ರೇಮಿಗಳು ಅದರ ಕುರಿತು ಶ್ರೀಗಳು ತಪೋವನದ ಶ್ರೀಗಳು ಬರೆದಂಥ ಕಾಲಪ್ರವಾಹದಲ್ಲಿ ಬಂದಿದೆ 9 ವಚನಗಳು. ದೇಶಭಕ್ತರವರು ಆವಾಗ ಭಾರತವನ್ನು ಜಂಬೂ ದ್ವೀಪ ಅಂತ ಕರೀತಾಯಿದ್ರು. ಅದರ ಏಳಿಗಾಗಿ ಸಾಕಷ್ಟು ವಚನಗಳು ಸಿಕ್ಕಿವೆ, ಅದನ್ನು ವಿಮರ್ಶೆ ಮಾಡ್ಯಾರ. ಈ ನಿಟ್ಟಿನಲ್ಲಿ ನಾನು ಇವತ್ತು ಮಾರ್ಚ್ 23, 1931ನೇ ಇಸವಿಗೆ ಅವರನ್ನು ನಾವು ಶರಣರಂತ ಕರಿಬೇಕು. ಅವರಿಗೆ ಪಾಸಿ ಹಾಕಲಾಯಿತು. ಶ್ರೀ ಭಗತ್ ಸಿಂಗ್ ಶರಣರು, ಶರಣ ರಾಜ್ಗುರು ಮತ್ತು ಶರಣ ಸುಖದೇವ್ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಇವತ್ತಿನ ವಿಷಯ ವ್ಯೋಮಕಾಯ ಅಲ್ಲಮ ಪ್ರಭು. ಇದನ್ನು ಯಾಕೆ ಇಟ್ಟುಕೊಂಡು ಲಿಂಗಾಯತ ಸಂಘಟನೆಯವರು ಅಂತಂದು ಅದಕ್ಕೊಂದು ಕಾರಣ ಇದೆ. ಈ ವಿಷಯ ತೆಗೆದುಕೊಂಡು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ, ಮಾರ್ಚ್ 30ಕ್ಕೆ ಅಲ್ಲಮ ಪ್ರಭುದೇವರ ಜಯಂತಿ ಅಥವಾ ಹುಟ್ಟುಹಬ್ಬವನ್ನು ಆಚರಿಸುವಂಥ ಒಂದು ವಾಡಿಕೆ. ಆ ನಿಮಿತ್ತ ಪೂರ್ವಭಾವಿಯಾಗಿ ಈ ಸಬ್ಜೆಕ್ಟನ್ನು, ಈ ವಿಷಯವನ್ನು ನನಗೆ ಕೊಟ್ಟರು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ವಿಷಯಕ್ಕೆ ಬರ್ತೇನೆ. ನನ್ನ ವಿಷಯ ಇದು ಧಾರವಾಡದ ತಪೋವನದ ಶ್ರೀಗಳ ಪ್ರವಚನ, ಅವರ ಪುಸ್ತಕ ಮತ್ತು ಅವರು ಬರೆದಂಥ ಲೇಖನಗಳಿಂದ ಆರಿಸಿಕೊಂಡಂಥ ವಿಷಯ. ನನ್ನ ಸ್ವಂತ ವಿಷಯ ಇನ್ನೂ ಇದರೊಳಗೆ ಇಲ್ಲ. ಅವರು VSNA ವೀರಶೈವ ಸಮಾಜ ಆಫ್ ನಾರ್ತ್ ಅಮೇರಿಕಾ, ಉತ್ತರ ಅಮೇರಿಕಾದಲ್ಲಿ ಆ ಸಂಸ್ಥೆಗೆ ಬರೆದಂಥ ಲೇಖನ ಇದೆ. ಮತ್ತು ಪ್ರವಾದಿಗಳು, ಪ್ರೊಫೆಟ್ಸ್ ಅನ್ನುವಂಥ ಒಂದು ಪುಸ್ತಕ ಇದೆ. ಅದರೊಳಗೆ 5 ಪ್ರೊಫೆಟ್ಸ್ ಅಂದರೆ ಪ್ರವಾದಿಗಳನ್ನು ಅವರು ಉಲ್ಲೇಖ ಮಾಡ್ಯಾರ. ಒಬ್ಬರು ಅಲ್ಲಮ ಪ್ರಭುದೇವರು, ಆನಂತರ ಬಸವಣ್ಣನವರು, ಚನ್ನಬಸವಣ್ಣನವರು, ಸಿದ್ದರಾಮೇಶ್ವರರು ಮತ್ತು ಅಕ್ಕಮಹಾದೇವಿಯವರು. ಈ 5 ಜನರನ್ನು ಪ್ರವಾದಿಗಳಾಗಿ ಯಾಕೆ ತಗೊಂಡು ಉಳಿದವರು ಅಲ್ಲಂತ ಅನ್ನೋಂಗಿಲ್ಲ. ಅವರು ಕೊಟ್ಟಂಥ ಕಾಣಿಕೆ ಈ ಧರ್ಮಕ್ಕೆ ಭಾಳ ವಿಶೇಷವಾಗಿದೆ ಅಂಥೇಳಿ ಅವರನ್ನು ಪ್ರವಾದಿಗಳಂತೇಳಿ ಕರೆದು. ಇವತ್ತಿನ ವಿಷಯ ವ್ಯೋಮಕಾಯ ಅಲ್ಲಮ ಪ್ರಭು. ಗೂಳೂರು ಸಿದ್ದವೀರಣ್ಣಾರ್ಯರು ಅಂಥೇಳಿ ಒಂದು ಸಂಕಲನವನ್ನು ಮಾಡ್ಯಾರ. ಆ ಸಂಕಲನದಲ್ಲಿ ಪ್ರಭುದೇವರನ್ನು, ಅಲ್ಲಮ ಪ್ರಭುದೇವರನ್ನು ಕೇಂದ್ರ ವ್ಯಕ್ತಿಯಾಗಿ ಇಟ್ಟುಕೊಂಡು ಸುಮಾರು 21 ಸಂಕಲನಗಳಿವೆ. ಅವರು ಕೂಡಿಸಿ ಬೆಳೆಸಿದಂಥ ಈ ಸಂಕಲನದಿಂದ ನಮಗೆ ಈ ವಚನಗಳು ಸಿಕ್ಕವು. ವ್ಯೋಮಕಾಯ ಅಂದರೆ ಏನು? ಇದು ಸಂಸ್ಕೃತ ಶಬ್ದ. ವ್ಯೋಮಕಾಯ ಅನ್ನೋದು ಶರಣರು ಕನ್ನಡದಲ್ಲಿ ಇಷ್ಟೊಂದು ಸ್ಪಷ್ಟ ಪದಪ್ರಯೋಗ ಮಾಡ್ಯಾರ. ಬಯಲು ಒಡಲಿಗ ಇದು ಕನ್ನಡ ಶಬ್ದ. ವ್ಯೋಮ ಅಂದ್ರೆ ಬಯಲು, ಕಾಯ ಅಂದ್ರೆ ಒಡಲು ಅಂದ್ರೆ ಶರೀರ. ಹಾಗಾದರೆ ಇದರ ಮೀನಿಂಗ್ ಏನಂತಂದ್ರೆ, ಈ ವ್ಯೋಮ ಇದರ ಅರ್ಥ ಶೂನ್ಯ, ಬಯಲು, ವ್ಯೋಮ ಮತ್ತು ಇವೆಲ್ಲ ಒಂದೇ ಅರ್ಥಕ್ಕೆ ಸಂಬಂಧಪಟ್ಟಂಥ ಶಬ್ದಗಳು. ಬಯಲು, ಸೊ ಶರೀರವನ್ನು ಬಯಲು ಮಾಡುವ ಈ ವಿಧಾನ, ಈ ರಹಸ್ಯ, ಇದನ್ನು ಪಡೆದುಕೊಂಡಂಥ ಏಕಮೇವ ವ್ಯಕ್ತಿ ಮತ್ತು ಎರಡನೇದವರು ಅಕ್ಕಮಹಾದೇವಿಯವರು. ಅದಕ್ಕಾಗಿ ಅಲ್ಲಮ ಪ್ರಭುದೇವರನ್ನೇ ಶೂನ್ಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲಿಕ್ಕೆ ಬಸವಣ್ಣವ್ರು ಕೇಳಿಕೊಂಡರು. ಸಾಕಷ್ಟು ಜನರಿಗೆ ಈ ಸಾಮರ್ಥ್ಯ ಇತ್ತು. ಬಟ್ ಅದರಲ್ಲಿ ಎಲ್ಲ ಯೋಗ ಪ್ರಕಾರಗಳನ್ನು ನೋಡಿ, ಮಂತ್ರಯೋಗ, ಲಯಯೋಗ, ಹಠಯೋಗ ಎಲ್ಲ ಮಾಡಿ ಬಂದು
ಕೊನೆಗೆ ಶಿವಯೋಗವನ್ನು ತೂಕ ಮಾಡಿ ತುಲನೆ ಮಾಡಿ ನೋಡಿ ಇದರಂಥ ಶ್ರೇಷ್ಠ ಯೋಗ ಯಾವುದಿಲ್ಲ ಅಂಥೇಳಿ ನಿರ್ಣಯಾವತಾರ ಅಂತೇಳಿ ಅದಕ್ಕೆ ಕರೀತಾರೆ. ಆ ನಿರ್ಣಯವನ್ನು ಕೊಟ್ಟಂಥವರು ಅಲ್ಲಮ ಪ್ರಭುದೇವರು ಅಂಥೇಳಿ ಅವರನ್ನು ಈ ಶೂನ್ಯ ಸಿಂಹಾಸನದ ಮೇಲೆ ಕುಂಡ್ರಿಸಿ ಅವರಿಗೆ ಗೌರವವನ್ನು ಕೊಡಲಾಯಿತು. ಈ ವ್ಯೋಮಕಾಯ ಅಥವಾ ಶೂನ್ಯಕಾಯ ಅಥವಾ ಇದಕ್ಕೆ ಈ ಸಿದ್ಧಾಂತಕ್ಕೆ ಗಗನ ಸಿದ್ಧಾಂತ ಅಂತ ಇವನ್ನೆಲ್ಲ ಕರೀತಾರೆ. ನಾನು ಬಹುಮುಖ ವ್ಯಕ್ತಿತ್ವದ ಈ ಅಲ್ಲಮ ಪ್ರಭುದೇವರನ್ನು ಕೇವಲ ಒಬ್ಬ ವೈಜ್ಞಾನಿಕ ವ್ಯಕ್ತಿ, ನಮ್ಮದು ಭೌತಿಕ ವಿಜ್ಞಾನ, ಅವ್ರದ್ದು ಅಲೌಕಿಕ ವಿಜ್ಞಾನ, ಸೈನ್ಸ್ ಆ್ಯಂಡ್ ಸೂಪರ್ ಸೈನ್ಸ್, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಇಡ್ತೇನೆ. ಇಲ್ಲೇ ಅಲ್ಲಮ ಪ್ರಭುದೇವರಿಗೆ ಅನೇಕ ರೀತಿಯ ವ್ಯಕ್ತಿತ್ವ ಇತ್ತು. ಅದರಲ್ಲಿಯೂ ಸಾಹಿತ್ಯದಲ್ಲಿ ನೋಡಿದರೆ ಶರಣ ಸಾಹಿತ್ಯದಲ್ಲಿ ಕನ್ನಡ ಶಬ್ದದನ್ನು ಅವರು ಆಧ್ಯಾತ್ಮಿಕವಾಗಿ ಯಾವ ರೀತಿ ಕಂಡುಕೊಂಡ್ರಂದ್ರೆ ಅವ್ರದ್ದು ವಚನ ಇದೆ, ಅದರದ್ದು ಒಂದೇ ಒಂದು ಪ್ಯಾರಾಗ್ರಾಫನ್ನು ಹೇಳ್ತೇನೆ. ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರ ಮನವೆಂಬ ಮಹಾಭೂತ ತಮಂದಾಕಾರ ದ್ವಿದಳ ಪದ್ಮ ಅಲ್ಲಿ ಇಹ ಅಕ್ಷರವೆರಡು ಹಂ ಕ್ಷಂ ಅದರ ವರ್ಣ ಮಾಣಿಕ್ಯ ವರ್ಣ ಅದಕ್ಕೆ ಅಧಿದೇವತೆ ಶ್ರೀಗುರು. ಈ ಕುಂಡಲಿನಿ ಅಥವಾ ಈ 7 ಚಕ್ರಗಳೇನದವ ಅದಕ್ಕೆ ಲಿಂಗಗಳಂತ ಕರೆದ್ರು. ಆ ದಳಗಳೇನದವ ಆ ದಳಗಳಲ್ಲಿ ಅಕ್ಷರಗಳನ್ನು ಗುರುತಿಸಿದ್ದು ಇವರು ಮಾತ್ರ, ಅಲ್ಲಮ ಪ್ರಭುದೇವರು ಮಾತ್ರ. ಯಾವ ದಳಕ್ಕೆ ಯಾವ ಅಕ್ಷರವಿದೆ, ಮೂಲಾಧಾರದಲ್ಲಿ ಯಾವುದಿದೆ, ಅನಾಹತದಲ್ಲಿ ಯಾವುದಿದೆ, ಆಜ್ಞಾದಲ್ಲಿ ಯಾವುದಿದೆ, ಇವುಗಳನ್ನು ಕನ್ನಡದ ಅಕ್ಷರಗಳನ್ನು ಹೇಳಿಕೊಟ್ಟವರು ಅಲ್ಲಮ ಪ್ರಭುದೇವರು. ಅಲ್ಲಿಂದ ಗುರುತಿಸಿದರು. ಅಂದ್ರೆ ಅಕ್ಷರ ಅದಕ್ಕೊಂದು ಆಕಾರ, ಅದಕ್ಕೆ ಸಂಬಂಧಪಟ್ಟಂತೆ ನಾದ ಮತ್ತು ಶಕ್ತಿ. ಪ್ರತಿಯೊಂದು ಚಕ್ರಕ್ಕೂ ದಳ, ಕುಳ, ಸ್ಥಳ ಮತ್ತು ಬಲಗಳಿವೆ. ಇಲ್ಲಿ ಅಲ್ಲಮ ಪ್ರಭುದೇವರ ವಚನ ಮುದ್ರಿಕೆ ಗುಹೇಶ್ವರ ಅಂಥೇಳಿ, ಇದು 5000 ವರ್ಷಗಳ ಹಿಂದಿನ ಶಬ್ದ. ಅದು ಸಂಸ್ಕೃತ ಶಬ್ದ. ಅದರ ಮೂಲ ಶಬ್ದ ಆತ್ಮಾನ್ ಅಂಥೇಳಿ. ಅದು ತಮಿಳು ಭಾಷೆ ಮತ್ತು ಕನ್ನಡ ಭಾಷೆ ಅವಾಗ ಪ್ರತ್ಯೇಕ ಆಗಿರಲಿಲ್ಲ. ಅಲ್ಲಿ ದ್ರಾವಿಡ ಭಾಷೆಯಲ್ಲಿ ಇವತ್ತಿಗೂ ತಮಿಳಿನಲ್ಲಿ ಅತ್ತಮ್ ಅಂದ್ರೆ ಗುಹೆ, ಅನ್ ಅಂದರೆ ಈಶ್ವರ. ಅಂದ್ರೆ ದ್ರಾವಿಡ ಭಾಷೆಯಿಂದ ಬಂದಂಥ ಆತ್ಮಾನ್ ಇದು ಆ ನಂತರ ಸಂಸ್ಕೃತ ಭಾಷೆಗೆ ಬಂತು ಗುಹೇಶ್ವರ. ಇನ್ನೊಂದು ಶಬ್ದ ಅನಿಮಿಷ, ಇದು ಅಲ್ಲಮ ಪ್ರಭುದೇವರ ಗುರುವಿನ ಹೆಸರು. ಅನಿಮಿಷನ್ಗಳು ಅಥವಾ ಅನಿಮಿಷನಾಗಿರ್ಪನಯ್ಯ ಅಂತೇಳಿ ವಚನಗಳಿಗೆ ಏನು ಬಂತು. ಅನಿಮಿಷ ಇದರ ಸಂಸ್ಕೃತ ಶಬ್ದ, ಇದರ ಮೂಲ ಕನ್ನಡ ಶಬ್ದ ಅಚ್ಚು ಕನ್ನಡದ ಶಬ್ದ ಅಂದ್ರೆ ಮೀನು ಕಣ್ಣು. ಇದು ಮುಂದೆ ಸಂಸ್ಕೃತದಲ್ಲಿ ಅನಿಮಿಷ ಅಂತ ಆಯಿತು. ಸೊ ಕನ್ನಡ ಭಾಷಾ ಪ್ರಾವೀಣ್ಯತೆಯನ್ನು ತಮ್ಮ ಗಮನಕ್ಕೆ ತಂದು ಈಗ ನಾನು ವಿಷಯಕ್ಕೆ ಬರ್ತೇನೆ. ವ್ಯೋಮಕಾಯ ಅಥವಾ ಅದಕ್ಕೆ ಅಡೆಪ್ಸ್ ಅಥವಾ ಟ್ರಾನ್ಸ್ಪರೆಂಟ್ ಬಾಡಿ ಅಂತನೂ ಒಂದು ಶಾಸ್ತ್ರ ಏನಿದೆ, ಅದಕ್ಕೆ ಇನ್ನೂ ವಿಜ್ಞಾನ ಕೈ ಹಚ್ಚಿಲ್ಲ. ಇನ್ನೂ ಅರಿವಿಗೂ ವಿಜ್ಞಾನಕ್ಕೆ ಅದು ಗುರುತಾಗಿಲ್ಲ. ಕೆಲವು ಜನರು ಬರಳೆಣ್ಣೆ ಎಣಿಸುವಂಥ ಜನರಿಗೆ ಮಾತ್ರ ಆ ಸಿದ್ಧಿ ಆ ಕಲೆ ಗೊತ್ತಿತ್ತು. ಆದರೆ ಅಲ್ಲಮ ಪ್ರಭುದೇವರು 280 ಕೋಟಿ ವಚನಗಳನ್ನು ಹಾಡಿತ್ತು ನೋಡಿದಾಗ ನಮಗೆ 1200 ವಚನಗಳ ಮಾತ್ರ ಸಿಕ್ಕಿವೆ. ಅಂದ್ರೆ 1000ದಲ್ಲಿ 1 ಮಾತ್ರ ಸಿಕ್ಕಿವೆ. ಇಷ್ಟು ವಚನಗಳನ್ನು ಅಲ್ಲಿ ಎಲ್ಲಿ ರಹಸ್ಯವಾಗಿ ಇದನ್ನು ಹೇಳಿದರೆ ಅನ್ನೋದು ಇವತ್ತಿಗೂ ಸಿಕ್ಕಿಲ್ಲ. ಅದನ್ನು ನಾವು ಹುಡುಕಾಟ ಮಾಡಬೇಕು, ನಾವು ಸಂಶೋಧನೆ ಮಾಡಬೇಕಾಗಿದೆ. ಈ ವಚನಗಳಲ್ಲಿ ಅವರು ಅಲ್ಲಲ್ಲೇ ಸಾಕಷ್ಟು ಗೌಪ್ಯ ವಿಷಯಗಳನ್ನು ಹೇಳಿದರು. ಯಾವ ರೀತಿ ಶರೀರವನ್ನು ಗಗನವಾಗಿಸಬಹುದು, ಬಯಲುಗೊಳಿಸಬಹುದು ಅದನ್ನು ಹೇಳಿದರು. ಆದರೆ ಅದನ್ನು ಇವತ್ತಿನ ಕನ್ನಡ ಭಾಷೆಗೆ ಅಥವಾ ಇವತ್ತಿನ ಇಂಗ್ಲೀಷ್ ಭಾಷೆಯೊಂದಿಗೆ ತುಲನೆ ಮಾಡಿ ನೋಡಿ ನಾವು ಇನ್ನೂ ಸಂಶೋಧನೆ ಮಾಡಿ ನಿರ್ಣಯಕ್ಕೆ ಬರಬೇಕು. ಈ ಕಾರ್ಯವನ್ನು ಶ್ರೀಗಳು ಸಾಕಷ್ಟು ರೀತಿಯಲ್ಲಿ ಮಾಡ್ಯಾರ. 1965ರಲ್ಲಿ ಅವರು ಶೂನ್ಯ ಸಂಪಾದನೆಯನ್ನು ಇಂಗ್ಲೀಷಿಗೆ ಅನುವಾದ ಮಾಡಿದರು. ಅದೇ ರೀತಿ ಅವರ ಕಾಲಪ್ರವಾಹ ಅನ್ನುವಂಥ ಪುಸ್ತಕದಲ್ಲಿ ಈ ಕುರಿತು ಸಾಕಷ್ಟು ವಿಷಯಗಳನ್ನು ಬರೆದಾರೆ, 9 ವಚನಗಳನ್ನು ವಿಶ್ಲೇಷಣೆ ಮಾಡಿ. ಇಲ್ಲಿ ವ್ಯೋಮಕಾಯ ಅಥವಾ ಶರೀರವನ್ನು ಅಶರೀರವಾಗಿ ಮಾಡುವ ವಿಧಾನ ಹೇಗೆ ಏನು ಅಂತ ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ಇಲ್ಲಿ ನೋಡಬೇಕು. ಇಲ್ಲಿ ಸ್ವಲ್ಪ ವೈಜ್ಞಾನಿಕ ವಿಷಯಗಳನ್ನು ನಾವು ಮೆಲುಕು ಹಾಕ್ಕೊಂಡು ಬರೋಣ. 8ನೇ 9ನೇ ತಕ್ಕ ನಾವೇನು ಕಲಿತೀವಿ ಅಲ್ಲೇ. ಪ್ಲ್ಯಾಂಕ್ಸ್ ಅನ್ನುವಂಥ 18ನೇ ಶತಮಾನದ ಒಬ್ಬ ವಿಜ್ಞಾನಿ ಕ್ವಾಂಟಮ್ ಥಿಯರಿ ಅಂತ ಕಂಡು ಹಿಡಿದ್ರು. ಅದಕ್ಕಿಂತ ಹಿಂದೆ 16ನೇ ಶತಮಾನದಲ್ಲಿ ನ್ಯೂಟನ್ ಥಿಯರಿ ಏನಿತ್ತು, ಈ ಆಯಸ್ಕಾಂತೀಯ ವಲಯ, ಇದನ್ನೆಲ್ಲ 200 ವರ್ಷ ಅದನ್ನು ನಂಬಿತ್ತು ಜಗತ್ತು. ಶರಣ ವಚನದಲ್ಲಿ ಒಂದು ಬರ್ತೈತಿ, ಶರಣರು ಜಗತ್ತಿನ ಯಾವುದೇ ನಿಯಮಗಳಿಗೆ ಒಳಪಡುವವರಲ್ಲ, ಜಗತ್ತಿನ ಯಾವುದೇ ನಿಯಮಗಳು ಅವರಿಗೆ ಬಂಧನಕಾರಿ ಅಲ್ಲ ಅನ್ನುವಂಥ ವಚನಗಳು ಸಾಕಷ್ಟು ಬರ್ತಾವೆ. ಇಲ್ಲಿ ನ್ಯೂಟನ್ನನ್ನು 200 ವರ್ಷಗಳ ಸಿದ್ಧಾಂತವನ್ನು ಅಲ್ಲುಗಳೆಯುವಂಥ ಒಂದು ಹಂತಕ್ಕೆ ಬಂತು ಪ್ಲ್ಯಾಂಕ್ಸ್ ಕ್ವಾಂಟಮ್ ಥಿಯರಿ. P = ಕಾನ್ಸ್ಟಂಟ್ ಅಂತೆಲ್ಲ ನಾವು ಹೇಳ್ತೇವೆ. ಮುಂದೇನು ಮಾಡಿದರು ಅಂದ್ರೆ ಕ್ವಾಂಟಮ್ ಥಿಯರಿ ನಂತರ
ಐನ್ಸ್ಟೀನ್ ಒಂದು ದೊಡ್ಡ ಶಾಸ್ತ್ರವನ್ನು ಸೂತ್ರವನ್ನು ಕೊಟ್ಟ, E=mc² ಅಂತ ಹೇಳಿ. ಇದೇ ತತ್ವವನ್ನು ಅಲ್ಲಮ ಪ್ರಭುದೇವರು 17ನೇ ಶತಮಾನದಲ್ಲಿ ಅಚ್ಚು ಕನ್ನಡದಲ್ಲಿ ಹೇಳ್ಯಾರ. ಆದರೆ ಅದನ್ನು ನಾವು ತಂದು ಅರ್ಥೈಸೋದು ಸ್ವಲ್ಪ ಕೊರತೆ. ಯಾಕಂದ್ರೆ ಕನ್ನಡ ಭಾಷೆ ಮತ್ತು ನಾನು ಇವತ್ತಿಗೆ ಒಂದು ಕಂದಕವನ್ನು ನಿರ್ಮಾಣ ಮಾಡ್ಕೊಂಡೇವೆ. ನಾವು ಹುಟ್ಟಿ ಬೆಳೆದದ್ದು ಕನ್ನಡದಲ್ಲಿ, ಶಿಕ್ಷಣ ಕನ್ನಡದಲ್ಲಿ ಆದರೂ ಸಹಿತ ವ್ಯಾಪಾರ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ನಾನು ಕನ್ನಡವನ್ನು ದೂರ ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ಕಲ್ಲು ಚೆಲ್ಕೊಂಡಿದ್ದಕ್ಕೆ ಈ ಕಂದಕ ಇದ್ದದ್ದು ಈಗ ಸೇತುವೆ ಆಗಬೇಕಾಗಿದೆ. ಅಲ್ಲಿಯ ಕನ್ನಡದ ಶಬ್ದಗಳು ಇವತ್ತಿನ ಇಂಗ್ಲೀಷು ಸೂತ್ರಗಳಿಗೆ ಯಾವ ರೀತಿ ತುಲನೆ ಹಾಕವನ್ನು ನೋಡಿದ್ರೆ ಇವತ್ತಿಗೂ ವಿಜ್ಞಾನಕ್ಕೆ ಏನೋ ತಿಳಿದಿಲ್ಲ ಆ ಸೂತ್ರಗಳೆಲ್ಲ ಅಲ್ಲಿ ಸಿಗ್ತಾವೆ. ಇದೊಂದು ಅಂದ್ರೆ ಜಗತ್ತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಬೇಕಾತಂದರೆ ಏನು ಬೇಕು ಅದೆಲ್ಲ ವಚನಗಳಲ್ಲಿ ಸಿಕ್ಕಿವೆ. ಅದನ್ನು ಹುಡುಕಿ ತೆಗೆದು ತುಲನೆ ಮಾಡೋದು ಸ್ವಲ್ಪ ಕಷ್ಟಕರ. ಈಗ ಐನ್ಸ್ಟೀನ್ ಅವರು E=mc² ಅಂತ ಕೊಟ್ಟರು. E ಅಂದರೆ ಎನರ್ಜಿ, M ಅಂದ್ರೆ ಮಾಸ್, C ಈಸ್ ಎ ಕಾನ್ಸ್ಟಂಟ್. ಇಲ್ಲಿ ಶಕ್ತಿ, M ಅಂದ್ರೆ ದ್ರವ್ಯರಾಶಿ, C ಅಂದರೆ ಒಂದು ಸ್ಥಿರಾಂಕ. ಈ ಸ್ಥಿರಾಂಕ ಏನು ಅನ್ನೋದು ಪ್ರಶ್ನೆ. ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಬೆಳಕಿನಷ್ಟು ವೇಗವಾಗಿ ಹೋಗುವಂಥ ಸುಮಾರು 2,86,000 ಮೈಲು ಪರ್ ಸೆಕೆಂಡಿಗೆ ಹೋಗುವಂಥ ಪದಾರ್ಥ ಯಾವುದಾದ್ರೂ ಇದ್ದರೆ ಅದು ಕೇವಲ ಬೆಳಕು. ಬೆಳಕಿನಷ್ಟು ವೇಗವಾಗಿ ಮತ್ತು ಏಕರೇಷೆಯಲ್ಲಿ ಹೋಗುವಂಥ ವಸ್ತು ಬೇರೆ ಯಾವುದೂ ಇಲ್ಲ. ಇದನ್ನು ವಿಜ್ಞಾನಿಗಳು ಕಂಡು ಹಿಡಿದ್ರು 700 ವರ್ಷದ ಒಳಗಡೆ. 17ನೇ ಶತಮಾನದಲ್ಲಿ ಇದನ್ನೇ ಅಲ್ಲಮ ಪ್ರಭುದೇವರು ಮತ್ತು ಅನೇಕ ಶರಣರು ಅನುಭವ ಮಂಟಪ ಅನ್ನುವಂಥ ರಸಾಯನ ಪ್ರಯೋಗಾಲಯದಲ್ಲಿ ಅದನ್ನು ಕಂಡು ಹಿಡಿದು ಅದನ್ನು ಅಳವಡಿಸಿಕೊಟ್ರು ನಮಗೆ. ಯಾವ ರೀತಿ ಅನ್ನೋದನ್ನು ನಾವು ಈಗ ನೋಡೋಣ ಸಂಕ್ಷಿಪ್ತ. ಇಲ್ಲಿ ಅವರ ಈಕ್ವೇಷನ್ ಏನು ಹೇಳ್ತೈತಂದ್ರೆ ಬೆಳಕು ಅದರ ಕಾನ್ಸ್ಟಂಟ್ C, ಇದನ್ನು ದ್ರವ್ಯರಾಶಿಯ ಮೇಲೆ ಕಾರ್ಯವೆಸಗಿದ್ರೆ ಎನರ್ಜಿ ಉತ್ಪತ್ತಿ ಆಗ್ತೈತೆ ಅನ್ನೋದನ್ನು ಕಂಡು ಹಿಡಿದ್ರು. ಇದನ್ನು ಮುಂದೆ ಅವ್ರು ಏನು ಮಾಡಿದ್ರು ಅಂದರೆ ದುರುಪಯೋಗಪಡಿಸಿಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ಬಿಟ್ಟು ಅಣುಬಾಂಬ್ ತಯಾರು ಮಾಡಲಿಕ್ಕೆ ಬಳಸಿಕೊಂಡ್ರು. ಅಂದರೆ ಶರಣರ ಹಾದಿ ಮನುಕುಲಕ್ಕೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋದು ಏನಿತ್ತು ಅದು ವಿಜ್ಞಾನಿಗಳ ಕೈಯಿಂದ ಬೇರೆ ಹಾದಿ ಹಿಡಿತು. ಅಂದ್ರೆ ಆಧ್ಯಾತ್ಮ ಮತ್ತು ವಿಜ್ಞಾನ ಒಂದು ಆಗಬೇಕನ್ನಲಿಕ್ಕೆ ಕಾರಣ, ಶ್ರೀಗಳು ಹೇಳಲಿಕ್ಕೆ ಕಾರಣ ಅಂದ್ರೆ ಇದೆ. ಮನುಕುಲದ ಏಳಿಗಾಗಿ ಬಳಸೋದು ಬಿಟ್ಟು ಅದನ್ನು ನಾಶಕ್ಕಾಗಿ ಬಳಸ್ಕೊತಾ ಹೋಗುವಂಥ ಒಂದು ದುಸ್ಥಿತಿ ಕಾರಣ, ಇದರದ ಕಾರಣ. ಅದಕ್ಕೆ ನಾವು ವಿಜ್ಞಾನವನ್ನು ಧರ್ಮದೊಂದಿಗೆ, ಆಧ್ಯಾತ್ಮದೊಂದಿಗೆ, ಯೋಗಶಾಸ್ತ್ರದೊಂದಿಗೆ ಬೆರೆಸಬೇಕು. ಆವಾಗ ಎರಡೂ ಒಂದೇ ಇದ್ದವು. ಯೋಗ ಅಂದರೆ ವಿಜ್ಞಾನ ಎರಡೂ ಒಂದೇ ಇದ್ದವು. ಈಗ ಅವು ವಿಚಲಿತ ಹಾಕೋತಾ ಹೊಂಟಾವು. ನಾವು ಸಾಧನೆಯನ್ನು ಬಿಟ್ವಿ, ಉಪಕರಣ ಮೇಲೆ ಸಾಕಷ್ಟು ಅವಲಂಬನೆ ಹಾಕೋತಾ ಹೊಂಟ್ವಿ. ಶರೀರ ಅನ್ನುವಂಥ ಉಪಕರಣವನ್ನು ಕಡೆಗಣಿಸಿ ಹೊರಗಿನ ಬಾಹ್ಯಕರಣಗಳ ಮೇಲೆ ನಾವು ಭಾಳಷ್ಟು ವಿಶ್ವಾಸ ಇಟ್ಕೋತಾ ಹೊಂಟ್ವಿ. ಇಲ್ಲಿ ಅಲ್ಲಮ ಪ್ರಭುದೇವರ ಒಂದು ವಚನ ಇದೆ, ಬೆಳಕಿನ ಮೇಲೆ ನಮ್ಮ ಶಿವಯೋಗನ ಹಿಂದಕ್ಕೊಮ್ಮೆಲ್ಲಿ ಹೇಳಿದ್ದೆ. ನಮ್ಮ ಶಿವಯೋಗ ಸಿದ್ಧಾಂತ ಏನಿದೆ ಇದು ವಿದ್ಯುತ್ ಮತ್ತು ಬೆಳಕಿನ ನಿಯಮಗಳ ಮೇಲೆ ಮಾತ್ರ ಆಧಾರಿತವಾಗಿದೆ. ಇಲ್ಲಿ ಬೆಳಕಿನ ಆಧಾರವನ್ನು ಅವರು ತೆಗೆದುಕೊಂಡ್ರು. ನಾವು ಇಷ್ಟಲಿಂಗ ಪೂಜೆ ಮಾಡ್ಕೋಬೇಕಾತಂದ್ರೆ ಎಡಭುಜದ ಮೇಲಿನ ಆ ದೀಪ ಇಷ್ಟಲಿಂಗದ ಮೇಲೆ ಬಿದ್ದ ಮೇಲೆ ಅದರ ಮೇಲೆ ಏನು ನಾವು ತ್ರಾಟಕ ಮಾಡ್ತೇವೆ, ಆ ಬೆಳಕಿನ ಅಂಶಗಳನ್ನೇ ಅದರ ನಿಯಮಗಳನ್ನೇ ಇಲ್ಲಿ ತೆಗೆದುಕೊಂಡು ನಮಗೆ ಸಾಧನೆಯನ್ನು ಕಳಿಸಿದ್ರು. ಇದು E=mc²ದಲ್ಲಿ C ಅನ್ನುವಂಥ ಕಾನ್ಸ್ಟಂಟಿಗೆ ಸಂಬಂಧಪಟ್ಟಂತೆ ಬೆಳಕನ್ನು ಬಿಟ್ಟು ಅವ್ರು ಬೇರೆ ಏನಾದರೂ ಹಿಡಿಬೋದಿತ್ತು. ಆದರೆ ಬೆಳಕನ್ನೇ ಬಳಸಿಕೊಂಡು ಕಣ್ಣು ಅನ್ನುವಂಥ ಒಂದು ವಿಶೇಷ ಅಂಗದ ಮೇಲೆ ಅದನ್ನು ಅಳವಡಿಸಿ ಈ E=mc² ಶರೀರದ ಒಳಗಡೆ ಅಳವಡಿಸಿಕೊಟ್ಟು, ಹೊರಗಿನ ಉಪಕರಣಗಳು ಅಲ್ಲ. ಇಲ್ಲಿ ಒಂದು ವಚನ ಇದೆ, ಅಲ್ಲಮ ಪ್ರಭುದೇವರ ವಚನ. ಕಣ್ಣಿನ ಮಹತ್ವವನ್ನು ಅವ್ರು ಯಾವ ರೀತಿ ಕಂಡು ಹಿಡಿದ್ರು 17ನೇ ಶತಮಾನದಲ್ಲಿ, ಮತ್ತು ಈ ಬೆಳಕಿನ ಅಂಶಗಳನ್ನು ಕಣ್ಣಿನ ಮುಖಾಂತರ ಸಾಧನೆಗೈದ್ರೆ ನಮಗೆ ಈ E=mc² ಯಾವ ರೀತಿ ಆಗ್ತದ, ಅಥವಾ ವ್ಯೋಮಕಾಯ ಅನ್ನೋದು ಕೇವಲ ಕಲ್ಪನೆ, ಮೂಢನಂಬಿಕೆ ಅಥವಾ ಅದೊಂದು ಪೌರಾಣಿಕ ವಿಷಯ ಅಲ್ಲ, ಅದು ವೈಜ್ಞಾನಿಕ ವಿಷಯ ಅಂತೇಳಿ ಯಾವ ರೀತಿ ಸಾಬೀತು ಮಾಡಿದ್ರು ಅನ್ನಲಿಕ್ಕೆ ಇದೊಂದು ವಚನ ಉದಾಹರಣೆ. ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪ್ಯಕ್ಕೆ ಗೌಪ್ಯ, ರಹಸ್ಯಕ್ಕೆ ರಹಸ್ಯ. ಈ ನೇತ್ರ ಮಹಿಮೆಯಂ ಗುಹೇಶ್ವರ ಬಲ್ಲನಲ್ಲದೆ ಕಣ್ಣಗೆಟ್ಟಣ್ಣಗಳೆತ್ತ ಬಲ್ಲರು ನೋಡೈ ಗುಹೇಶ್ವರ. ಕಣ್ಣಿನ ಮಹತ್ವವನ್ನು ಅವಾಗ ಕಂಡು ಹಿಡಿದು. ಕಣ್ಣಿನಲ್ಲಿ ಕೆಲವು ವಿಶೇಷಗಳಿವೆ. ಕಾರ್ನಿಯಾ ಅಂತೇನಿದೆ ಅದಕ್ಕೆ ರಕ್ತ ಸಪ್ಲಯ ಇಲ್ಲ, ಕಣ್ಣಿನ ಕಾರ್ನಿಯಾ, ಆದರೂ ಆಯುಷ್ಯ ಪರ್ಯಂತದ ಜೀವಂತ ಇರ್ತೈತಿ. ಅದಕ್ಕೆ ಶಕ್ತಿ ಎಲ್ಲಿಂದ ಬಂತು ಅನ್ನೋದು ವಿಜ್ಞಾನಿಗಳಿಗೆ ತಿಳಿದಿಲ್ಲ ಇನ್ನು. ಕಣ್ಣಿನ ವೈಶಿಷ್ಟ್ಯ ಇದನ್ನು ನೋಡಿ ಬೆಳಕು ಮತ್ತು ಕಣ್ಣಿನ ಒಂದು ಸಂಯೋಜನೆ ಮಾಡಿ ಇಷ್ಟಲಿಂಗ ಅನ್ನುವಂಥ ಒಂದು ಉಪಕರಣವನ್ನು ನಮಗೆ ಕೊಟ್ಟು
ಆ ಉಪಕರಣದ ಮುಖಾಂತರ ಯಾವ ರೀತಿ ಸಾಧನೆ ಮಾಡಿದ್ರೆ ನಮ್ಮ ಶರೀರ